ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ ದೇವಜನರೇ. ಈ ದಿನದ ದೇವರ ವಾಕ್ಯವನ್ನ ನಾವು ನೋಡೋಣ. ಯೆರೆಮೀಯ 33ನೇ ಅಧ್ಯಾಯದ 3ನೇ ವಾಕ್ಯ. ಯೆಹೋವ ನಾಮಾಂಕಿತನು ಇಂತೆನ್ನುತ್ತಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹೌದು ಪ್ರಿಯರೇ, ದೇವರು ನಿಮಗೆ ಈ ದಿನ ಹೇಳುವಂತಹ ವಾಗ್ದಾನ ಇದಾಗಿದೆ. ದೇವರು ಹೇಳ್ತಿದ್ದಾರೆ, ನನ್ನನ್ನು ಕೇಳಿಕೋ, ಆಗ ನಿನಗೆ ನಾನು ಸದುತ್ತರವನ್ನ ಕೊಡ್ತೇನೆ. ಸದುತ್ತರವನ್ನು ಮಾತ್ರವೇ ಅಲ್ಲ, ನಿಮಗೆ ತಿಳಿಯಾದಂತಹ ಮಹತ್ತಾದ ಗೂಢಾರ್ಥಗಳನ್ನ ತಿಳಿಸುವೆನು ಎಂಬುದಾಗಿ. ನಿಮ್ಮ ಪ್ರಾರ್ಥನೆಗೆ ಇನ್ನೂ ಕೂಡ ಉತ್ತರ ಸಿಗದಿಲ್ಲದೆ ಇರಬಹುದು. ಇನ್ನು ಕೂಡ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ದೇವರ ಸನ್ನಿಧಾನದಲ್ಲಿ ಉತ್ತರವಿದೆ ಪ್ರಿಯರೇ. ಅದು ಯಾವಾಗ ಅಂತ ಕೇಳುವಾಗ, ನೀವು ದೇವರನ್ನ ಕೇಳಿಕೊಳ್ಳುವಾಗ, ನೀವು ದೇವರ ಬಳಿಯಲ್ಲಿ ಕೇಳುವಾಗ ಆತನು ಖಂಡಿತವಾಗಿ ಸದುತ್ತರವನ್ನ ಕೊಡುವಾತನಾಗಿದ್ದಾನೆ. ನಿಮಗೆ ತಿಳಿಯದಂತಹ ಮಹತ್ತಾಗಿರುವಂತಹ ಗೂಢಾರ್ಥಗಳನ್ನು, ಅಂದರೆ ನಮಗೆ ತಿಳಿಯದೆ ಬಚ್ಚಿಟ್ಟಲ್ಪಟ್ಟಿರುವಂತ ಎಲ್ಲಾ ಕಾರ್ಯಗಳನ್ನ ದೇವರು ತಿಳಿಸಿಕೊಡುವಾತನಾಗಿದ್ದಾನೆ. ಆಳವಾದಂತಹ ಗೂಢಾರ್ಥಗಳನ್ನು ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ಬಯಸುವಾಗ, ನಮ್ಮ ಮನಸ್ಸಿನ ಎಲ್ಲಾ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕೆನ್ನುವಾಗ ದೇವರ ಸನ್ನಿಧಾನದಲ್ಲಿ ಬನ್ರಿ, ಪ್ರಾರ್ಥನೆ ಮಾಡ್ರಿ. ನೀವು ಯಾವ ಪ್ರಶ್ನೆ, ಯಾವ ಗೊಂದಲದಲ್ಲಿ ನೀವು ಒಳಗಾಗಿದ್ದೀರೋ ಆ ಎಲ್ಲಾ ಕಾರ್ಯಗಳನ್ನ ದೇವರ ಸನ್ನಿಧಾನದಲ್ಲಿ, ದೇವರ ಪಾದದಲ್ಲಿಟ್ಟು ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನೀವು ಉತ್ತರವನ್ನ ಹೊಂದಿಕೊಳ್ಳುತ್ತೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದಂತಹ ದೇವರೇ, ಈ ದಿನವನ್ನ ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ನಿನ್ನ ವಾಗ್ದಾನದ ಪ್ರಕಾರವಾಗಿ ಅಪ್ಪ, ಈ ದಿನದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರ ಜೀವಿತದಲ್ಲಿ ಕರ್ತನೆ, ಯಾವುದೆಲ್ಲ ಕರ್ತನೆ ಅಪ್ಪ ಕಾರ್ಯಗಳಿಗಾಗಿ ಅವರ ಸದುತ್ತರವನ್ನ ಎದುರು ನೋಡ್ತಿದ್ದಾರೋ ಎಲ್ಲದಕ್ಕೂ ಕರ್ತನೆ ನಿನ್ನ ಉತ್ತರವನ್ನ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಷ್ಟು ಮಾತ್ರವೇ ಅಲ್ಲ ಅಪ್ಪ, ನಿನ್ನ ವಾಕ್ಯದ ಪ್ರಕಾರವಾಗಿ ಅವರಿಗೆ ತಿಳಿಯದಂತ ಮಹತ್ತಾದ ಗೂಢಾರ್ಥಗಳನ್ನ ಅವರಿಗೆ ನೀವು ತಿಳಿಸಿಕೊಟ್ಟು ಅವರ ಜೀವಿತದಲ್ಲಿ ಸಂಪೂರ್ಣವಾಗಿ ಆಶೀರ್ವಾದ ಹೊಂದಿದವರಾಗಿ ಕರ್ತನೆ ಕಾಣುವಂತೆ ಕೃಪೆ ಮಾಡು. ಆಶೀರ್ವಾದವನ್ನ ಹೊಂದಿದವರಾಗಿ ನಿನ್ನನ್ನು ಸ್ವಾಮಿ ಮಹಿಮೆ ಪಡಿಸುವಂತಹ ಮನುಷ್ಯರಾಗಿ ಕರ್ತನೆ ಈ ಲೋಕದಲ್ಲಿ ಜೀವಿಸಿ ಸ್ವಾಮಿ ನಿನ್ನನ್ನೇ ಸ್ವಾಮಿ ಸ್ತೋತ್ರ ಮಾಡುವಂತೆ ಅವರೆಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.